ನಮಸ್ಕಾರ ರೀ ಎಲ್ಲರಿಗೂ. ಏನಂತೀರಿ? 3 ದಿನ ಆಯಿತು ನಮಗೂ ನಿಮಗೂ ಭೇಟಿನೇ ಇಲ್ಲ. ನನಗೆ ಒಂಥರ ಆಗ್ಲಿಕತ್ತದ್ರಿ 3 ದಿನ ವಿಡಿಯೋ ಹಾಕ್ಲಾರ್ಕ. ಎಷ್ಟು ದಿನ ಆದಂಗೆ ಆಯ್ತಲ್ರಿ. ನಮ್ಮದು ಊರಾಗ ಜಾತ್ರೆ ಇತ್ತು ರೀ, ಹಂಗಾಗಿ ಅಲ್ಲಿ ಹೋಗಿದ್ದೆ ಕೆಲಸದೊಳಗೆ, ಹಾಕ್ಲಿಕ್ಕೆ ಆಗಲಿಲ್ಲ ವಿಡಿಯೋನ. ಅದಕ್ಕೋಸ್ಕರ ಎಲ್ಲರಿಗೂ ಸಾರಿ ಕೇಳ್ತೀನಿ. ಏನಪ್ಪ ವಿಡಿಯೋನೇ ಹಾಕಂಗಿಲ್ಲ ಅಂತ ತಿಳ್ಕೊಂಡು ನೋಡ್ಲಾರ್ದ ಇರಬಾಡ್ರಿ. ಕಂಟಿನ್ಯೂ ವಿಡಿಯೋನ ನೋಡಿರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಇರ್ತದೆ ರೀ ನಮ್ಗೆ. ಹಾಗಾಗಿ ಆದಷ್ಟು ನಮ್ಮ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿರಿ. ಹಂಗಂದ್ರೆ ನಮ್ಗೆ ಅದೊಂದು ಹೆಲ್ಪ್ ಮಾಡ್ದಂಗೆ ಆಗ್ತದೆ ನೋಡ್ರಿ. ಈಗ ವಿಡಿಯೋನ ಮುಂದುವರ್ಸೋಣ್ರಿ. ನಮಸ್ಕಾರ ಸುಂದ್ರಿ ಅವ್ರಿಗೆ. ಏನಂತೀರಿ? ಚೆನ್ನಾಗಿದ್ದೀರಾ? ಊರಿಗೆ ಹೋಗಿ ಬಂದ್ಬಿಟ್ರಾ? ಹೆಂಗಾಯ್ತು ಜಾತ್ರೆ ಎಲ್ಲ? ಏನ್ರಿ ರಜೆ ತೊಗೊಂಡು ನಿಮ್ಮ ಮಾತಿನಾಗೇನೆ 3 ದಿನ ಹೋಗೇ ಬಂದ್ಬಿಟ್ರಿ? ಹೌದ್ರಿ ಸರ, ಮತ್ತು ನಮ್ಮೂರ ಜಾತ್ರೆ ಅದ್ರಿ, ಏನು ಮಾಡ್ಬೇಕ್ರಿ, ಹೋಗ್ಲೇಬೇಕಾದಂಥ ಪರಿಸ್ಥಿತಿ ಇರ್ತದೆ. ಅದಕ್ಕೆ ರಜೆ ಕೊಡು ಅಂದೆ, ಕೊಡಂಗಿಲ್ಲಂದ್ರು. ಬೇಡಂದ್ರೆ ನಿಮ್ಮ ಕಾರ್ಯಕ್ರಮ ಬೇಡ ಹೋಗಂತಂದೆ, ಕೊಟ್ರು ಅವರೇ. ಹಂಗೆ ರೀ ನಾವು ಎಲ್ಲಿ ಹೋದ್ರೂ ನಮ್ಮದೇ ನಡ್ಸಾರ ನೋಡ್ರಿ. ಹೌದು ಬಿಡಿ ಸುಂದರಿ ಅವರೇ, ನೀವು ಅನ್ಕೊಂಡಿದ್ದೇ ನೀವು ಮಾಡ್ತೀರಾ. ನೀವೇನು ಸಾಮಾನ್ಯದವರಲ್ಲ. ನಿಮ್ಮ ಸಲುವಾಗಿ 3 ದಿನ ಕಾರ್ಯಕ್ರಮ ನಿಲ್ಲಿಸ್ದಂಗೆ ಆಯ್ತು ನಮ್ಮದು. ಚಲೋ ಆಯ್ತಪ್ಪ. ಒಂದು 2-3 ದಿನ ಆರಾಮಿದ್ದು ನೋಡುವ ಜಾತ್ರೆ ಮಾಡ್ಕೋತ. ಸುಮ್ಮನೆ ಇದ್ರದ್ದು ಮಾತು ಕೇಳಕ್ಕೆ ಬಂದಂಗೆ ಆಯ್ತು ಮತ್ತೆ ಟೋಪಿ ಹೊಲ ಅಂದು. ಸಾರಿ ರೀ ಸರ, ಏನು ಮಾಡ್ಬೇಕ್ರಿ, ಮಾತ್ರ ಜಾತ್ರೆ 3 ವರ್ಷಕ್ಕೊಮ್ಮೆ ಬರ್ತದ್ರಿ. ಅದು ಗ್ರಾಮ ದೇವತೆ, ಹೋಗ್ಲೇಬೇಕಾಗಿತ್ತು ರೀ. ಅದಕ್ಕೆ ಹೋದೆ ನೋಡ್ರಿ ಸರ. ಅಂದಂಗೆ ನಿಮಗೂ ಆರಾಮಿದ್ದಿದ್ದಿಲ್ಲ ಅಂತ ಬಿಡ್ರಿ. 2 ದಿನ ಸಂಡ ಸತ್ತಿತ್ತಂತಲ್ರಿ, ಮತ್ತೆ ಕಾರ್ಯಕ್ರಮ ನಿಂದ್ರತಿತ್ತು ರೀ. ಹಾಂ, ಹೌದು ಹೌದು ಸುಂದರಿ ಅವರೇ. ಯಾಕೋ ಗೊತ್ತಿಲ್ಲ, 2 ದಿನದಿಂದ ಹೊಟ್ಟೆ ತುಂಬ ತೊಳಸ್ತಾ ಇತ್ತು. ಹಾಗಾಗಿ ಮೋಷನ್ ಹತ್ತಿತ್ತು. ಅಂದಾಗೆ ನಿಮ್ಗೆ ಯಾಕೆ ಗೊತ್ತಾಯ್ತಿದು? ಈ ವಿಷಯ ಯಾರು ಹೇಳಿದ್ರು ನಿಮಗೆ? ನನಗ್ರಿ ಅಲ್ಲಿ ಹೊರಗೆ ಟೇಬಲ್ ಹಾಕೊಂಡು ಚಸ್ಮಾ ಮುತ್ತೆ ಕೂತಿರ್ತಾನಲ್ರಿ, ಅವ್ರು ಅಂದ್ರಿ. ಅಯ್ಯೋ ಸುಂದರಿ ಅವರೇ, ಅವರು ಪ್ರೊಡಕ್ಷನ್ ಮ್ಯಾನೇಜರು. ಆ ಥರ ಹೇಳ್ತೀರಾ ಅವ್ರಿಗೆ? ಮುತ್ಯ ಅಂತೆ, ಮುತ್ಯ ಆ ಥರ ಎಲ್ಲ ಹೇಳ್ಬಾರ್ದು ಸುಂದರಿ ಅವರೇ. ಅದ್ರಾಗೇನದ್ರಿ ಸರ್, ಮುತ್ತೆ ಆಗೇನ್ರಿ, ಮುತ್ತೆ ಅಂದಿನ್ರಿ. ಮತ್ತು ಚಸ್ಮಾ ಹಾಕೊಂಡನಿಲ್ರಿ, ಅದಕ್ಕೆ ಅಂದಿನ್ರಿ. ಯಾರೇನ ನಮ್ಗೇನು ಗೊತ್ತ್ರಿ ಅವರು? ಗೊತ್ತು ಬಿಡಿ, ನಿಮ್ಮ ಜೊತೆ ಮಾತಾಡೋದೇ ವೇಸ್ಟು. ಸರಿ ಸರಿ, ಕಾರ್ಯಕ್ರಮ ಶುರು ಮಾಡೋಣ ಸುಂದರಿ ಅವರೇ? ಹಾಂ ಮಾಡ್ರಿ ಸರ್, ಈಗ ಆರಾಮ್ ಮಾಡ್ರಿ. ನಿಮ್ಗೆ ಎಷ್ಟೊತ್ತನ ಬೇಕಲ್ರಿ ಅಷ್ಟೊತ್ತನ ಜಗ್ಗಿಸ್ರಿ ನೋಡ್ರಿ, ನಡೀತದೆ. ಊರಾಗೆಲ್ಲ ನನ್ನ ಮಕ್ಕಳಿಗೆ ಅವರಿಗೆ ಅಡ್ಜಸ್ಟ್ ಮಾಡಿ ಬಂದ್ಬಿಟ್ಟೀನಿ ರೀ ಈ ಸಲ. ಅದಕ್ಕೆ ಎಲ್ಲರಿಗೆ ಹೇಳಿ ಬಂದೀನಿ ರೀ, 15 ದಿನ ಆದ್ರೂ ಆಗ್ಬೋದು, ತಿಂಗಳಾದ್ರೂ ಆಗ್ಬೋದು, ನಾ ಬರಂಗೇ ಇಲ್ಲ, ಅಷ್ಟು ರೊಕ್ಕ ಗೆದ್ಕೊಂಡೇ ಬರ್ತೀನಿ ಅಂತ ಹೇಳಿ ಬಂದೀನಿ ರೀ. ನೀವು ಆರಾಮ್ ಜಗ್ಗಿಸ್ರಿ ಸರ್. ಓಹೋ, ಅಷ್ಟೊಂದು ಕಾನ್ಫಿಡೆಂಟಾ ಸುಂದರಿ ಅವರೇ? ನಿಮಗೆ ಶುಭವಾಗಲಿ. ನಮಸ್ಕಾರ 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 ರೀ ಸರ್. ನೀವು ಕಾರ್ಯಕ್ರಮ ಭಾರಿ ಸೂಪರ್ ನಡೆಸ್ಕೊಡ್ತೀರಿ ಸರ್. ನಮ್ಮ ಸುಂದರಿ ಅಕ್ಕನ್ನ ಗೆಲ್ಲಿಸ್ಬೇಕ್ರಿ ಸರ್ ನೀವು. ಹಲೋ, ಯಾರೀ ನೀವು? ಈ ಥರ ಗುಳಿ ನುಗ್ದಾಗ ನುಗ್ತಾ ಇದ್ದೀರಾ? ಶೋ ನಡೀತಾ ಇದೆ, ಗೊತ್ತಾಗಲ್ವಾ ನಿಮಗೆ? ಈ ಥರ ಮಧ್ಯದಲ್ಲಿ ಬರಬಾರ್ದು ಅಂತ. ಓ ಸರ, ಹಂಗೆಲ್ಲ ಬೈಬೇಡ್ರಿ. ಅವರೇ ರೀ ನಮ್ಮ ಶಿರಣ ಅಂದ್ರೆ, ನಮಗೆ ಭಾಳ ಬೇಕಾದವ್ರಿ. ಊರಾಗೇನು ಕೆಲಸ ಇದ್ದಿದ್ದಿಲ್ಲಲ್ರಿ, ಈಗ ಹೊಲ್ದಾಗ ಅದು. ಅದಕ್ಕೆ ನಾ ಜೊತೆಗಿರ್ಲಿ ಅಂತೇಳಿ ಕರ್ಕೊಂಬಂದಿನಿ ರೀ ಈ ಸಲ. ನೀವು ಹಂಗೆಲ್ಲ ಮಾತಾಡಂಗಿತ್ತಂದ್ರೆ ಸರಿ ಇರಂಗಿಲ್ಲ ನೋಡ್ರಿ ಸರ. ಏನು ರೀ, ನಮ್ಮನ್ನು ಮಾತಾಡ್ಸ್ಬೇಕಂತೇಳಿ ನಿಮ್ಗೆ ನಮಸ್ಕಾರ ಹೇಳಿಕಂತ ಬಂದಾನ, ಅವನಿಗೆ ಹಂಗೆ ಕವಕವ ಅಂತಿರಲ್ಲ, ನಿಮಗೆ ತಿಳಂಗಿಲ್ಲ ಆತೀರಾ? ಓಹೋ, ನಿಮ್ಮವರಾ? ಆದರೂ ಸುಂದರಿ ಅವರೇ, ಈ ಥರ ಮಧ್ಯದಲ್ಲಿ ಬರೋದು ಸರಿ ಇರಲ್ಲ ಅಲ್ವಾ? ನೋಡ್ರಿ ಸರ, ನನಗೂ ಗೊತ್ತಿದ್ರೆ ಹಿಂಗೆ ಬರಬಾರ್ದಂತ, ಆದ್ರೆ ನನ್ನ ಮನಸ್ಸು ತಡಿಲಿಲ್ರಿ. ನಿಮಗೊಂದು ಥ್ಯಾಂಕ್ಸು, ಒಂದು ನಮಸ್ಕಾರ ಎರಡೂ ಹೇಳ್ಬೇಕು ಅನ್ನಿಸ್ತ್ರಿ. ಅದಕ್ಕೆ ಬಂದು ಹೇಳಿಗತ್ತೀನಿ ರೀ. ಸರಿ, ನಂದು ಮಿಸ್ಟೇಕ್ ಆಯ್ತು ರೀ. ನಾ ಇಲ್ಲಿ ಬರಬಾರ್ದಾಗೈತ್ರಿ, ಬಂದಿನಿ ರೀ. ಸಾರಿ ಸರ್, ಮಿಸ್ಟೇಕ್ ಆಯ್ತು, ಸಾರಿ ರೀ. ಎಲ್ಲ ಜನರಿಗೂ ನನ್ನ ಪರವಾಗಿ ಸಾರಿ ಕೇಳ್ತೀನಿ ರೀ. ನಾನು ನನ್ನ ಸಂಬಂಧ ನಾನೇ ಸಾರಿ ಕೇಳ್ತೀನಿ ರೀ. ಎಲ್ಲ ಕರ್ನಾಟಕದ ಜನತೆಗಳಿಗೆ ಸಾರಿ, ನಾ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಸಾರಿ. ಆದರೆ ಸರ, ನೀವು ಏನಾರ ಅನ್ಕೋರಿ, ನಾ ಒಂದು ಮಾತು ಹೇಳ್ತೀನಿ ರೀ. ನಮ್ಮ ಸುಂದರಿ ಅಕ್ಕ ಒಳ್ಳೆಕಿದ್ದಾಳ್ರಿ, ಆಕೆ ಗೆಲ್ಬೇಕ್ರಿ. ನಮ್ಮ ಸುಂದರಿ ಅಕ್ಕ ಗೆಲ್ಲೋ ಸಲುವಾಗಿ ನಾ ಏನು ಬೇಕಾದ್ರೂ ಮಾಡ್ತೀನಿ ರೀ ಸರ್. ಸರ್, ನೀವು ಒಂದು ಸ್ವಲ್ಪ ಸರಳದ್ದು ಕ್ವಶನ್ ಕೇಳಿದ್ರಿ ಅಂದ್ರೆ ನಮ್ಮ ಸುಂದರಿ ಅಕ್ಕ ಗೆದ್ದೆ ಗೆಲ್ತಾಳೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಕೇಳ್ರಿ ಸರ, ಪರ್ಫೆಕ್ಟ್ ಇದ್ದಾಳ್ರಿ ಆಕೆ. ಒಂದು ಸ್ವಲ್ಪ ಸಾಲೆ ಕಡಿಮೆ ಕಲ್ತಾಳಲ್ರಿ, ಆದ್ರೆ ನೀವು ನಮ್ಮ ಸುಂದರಿ ಅಕ್ಕನ್ನ ಗೆಲ್ಲಿಸ್ಬೇಕ್ರಿ ಸರ್. ಯಪ್ಪ ದೇವ್ರೇ, ಇನ್ನೂ ಏನೇನು ನೋಡಬೇಕು ಈ ಕಣ್ಣಲ್ಲಿ. ಯಾಕಾದರೂ ಬರ್ತಾವೋ ಇಂಥ ಜನಗಳು. ಆಯಿತು ಆಯಿತು, ಗೆಲ್ಸೋಣ ಬಿಡಿ. ಅವ್ರ ಪಕ್ಕ ಗೆಲ್ತಾರೆ ಬಿಡಿ, ಚೆನ್ನಾಗಿ ಆಡ್ತಿದ್ದಾರೆ ಅಲ್ವಾ? ನಾವು ಆದಷ್ಟು ಈಜಿ ಕ್ವಶನ್ಸ್ನ ಕೇಳಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ನೀವು ಅಲ್ಲೋ ಕೂತ್ಕೋತೀರಾ? ಅದಿರಲಿ, ನೀವು ಅಕ್ಕ ಅಂತೀರಾ, ಅವರು ನಿಮಗೆ ಅಣ್ಣ ಅಂತಾರೆ. ನಿಮಗೆ ನಾವು ಅಕ್ಕನ ತಂಗಿನ ಅವರು? ಸರ, ನನಗ ಆಕೆ ಅಕ್ಕರಿ, ಆಕೆಗೆ ನಾ ಅಣ್ಣ ರೀ. ನಾ ಆಕೆಗೆ ಅಣ್ಣ ರೀ,
ಆಕಿ ನನಗೆ ಹಾಕ್ರಿ. ಹಿಂಗೆ ನೋಡ್ರಿ ಸರ್, ನಮ್ಮ ಸಂಬಂಧ ಹಿಂಗೆ ಅದ ರೀ. ನಮ್ಮದು ಪ್ಯೂರ್ ಅಣ್ಣ ತಂಗಿ ಸಂಬಂಧ ರೀ, ಅಕ್ಕ ತಮ್ಮ ಸಂಬಂಧ ರೀ. ನೀವೇನಾರ ಅನ್ಕೋಬೋದ್ರಿ ಸರ್. ಆಯ್ತು ನಮಸ್ಕಾರ ರೀ. ಅರ್ಥ ಆಯ್ತು ರೀ, ತುಂಬ ಚೆನ್ನಾಗಿ ಅರ್ಥ ಆಯಿತು. ಹೋಗಿ ದಯವಿಟ್ಟು ನಿಮ್ಮ ಜಾಗದಲ್ಲಿ ಕೂತ್ಕೋತೀರಾ ಪ್ಲೀಸ್. ನೀವು ತುಂಬ ಫುಲ್ ಇದ್ದೀರಾ ಇವಾಗ. ಎಂಜಾಯ್ ಮಾಡಿ ವಿಡಿಯೋ, ಇದು ನಮ್ಮದು ಕಾರ್ಯಕ್ರಮನ ನೋಡ್ಕೊಂಡು ಎಂಜಾಯ್ ಮಾಡಿ. ನಿಮ್ಮ ಅನಿಸಿಕೆನ ಅವಾಗವಾಗ ಮಧ್ಯದಲ್ಲಿ ಮಾತಾಡುವಂತ್ರಿ. ಹೋಗ್ತೀರಾ ಸೀನಣ್ಣವರೇ? ಆಯ್ತು ರೀ ಸರ್, ನಾ ಹೋಗ್ತೀನಿ ರೀ. ನಾನು ಹೋಗಿ ಎಲ್ಲ ಕೂಡ್ತೀನಿ ರೀ ಸರ್. ನಾನು ನಿಮಗೆ ಒಟ್ಟೆ ಡಿಸ್ಟರ್ಬ್ ಮಾಡಂಗ್ರಿ. ನಾ ಯಾರಿಗೂ ಡಿಸ್ಟರ್ಬ್ ಮಾಡೋದಂದ್ರೆ ನನಗೆ ಇಷ್ಟ ಇಲ್ರಿ ಸರ್. ನಮ್ಮ ಸುಂದರಿಯಕ್ಕ ಗೆಲ್ಬೇಕ್ರಿ ಅಷ್ಟೇ ಸರ್. ನಾ ಬೇರೆ ಏನೂ ಕೇಳಲ್ರಿ ಸರ್. ನಮ್ಮ ಸುಂದರಿಯಕ್ಕ ಗೆಲ್ಬೇಕ್ರಿ ಅಷ್ಟೆ. ಆಯ್ತು ಹೇಳ್ರಿ ಸರ್, ಹೋಗಿ ಕೂಡ್ತಾನ್ರಿ. ಹೆಂಗ್ಯಾಕೆ ಮಾಡ್ತೀರಿ ಸೀನಣ್ಣ? ಹೋಗಿ ಕೂಡೋಗಳಿ. ಈಗ ಹಾಕೊಂಡ್ ಬರಬಾರ್ದಾಗಿತ್ತಿಲ್ಲ ಸೀನಣ್ಣ, ನೀನು ಹೋಗಿ ಕೂಡೋಗು. ಏ ಸುಂದರಿ ಅಕ್ಕ, ನೀ ವಿಚಾರ ಮಾಡ್ಬೇಡ. ನಾ ಹೋಗಿ ಕೊಡ್ತೀನಿ ಸದ್ಯ. ನಾ ಏನು ಮಾಡಲ್ವಾ? ನಿನಗೇನಾರ ಆನ್ಸರ್ ಬರಲಿಲ್ಲ ಅಂದ್ರೆ ಅದೇನ ಲೈಫ್ ಲೈನ್ ಇರ್ತದಲ್ಲ, ಅವಾಗ ಫೋನ್ ಹಚ್ಚಲಿಕ್ಕೆ ಹೋಗ್ಬೇಡ ಸುಂದರಿ ಅಕ್ಕ. ನನ್ನ ಕೇಳು, ಯಾಕಂದ್ರೆ ನಾ ಈಗ ಫುಲ್ ಸ್ಟಡಿಯಾಗಿ ಬಂದೀನಿ. ನೀ ಏನು ಪ್ರಶ್ನೆ ಕೇಳಿದ್ರು ನಾ ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಮೊನ್ನೆ ನಾ ಹೇಳಿದ್ನಿಲ್ಲ ಪಂಚಾಯತ್ಯಾಗ ಇದ್ನಲ್ಲ, ನಾ ಅವಾಗ ಹಾಕೊಂಡಿದ್ದಿಲ್ಲ, ನನ್ನ ತಲೆ ಓಡಲಿಲ್ಲ. ಇವತ್ತು ನಿನಗೆ ಏನಾರ ಕ್ವಶನ್ ಟಫ್ ಅಂತ ಅನಿಸ್ತಂದ್ರೆ ಈ ಶ್ರೀನಣ್ಣ ನೆನೆಸ್ಗು. ಈ ಶ್ರೀನಣ್ಣ ನಿನಗೆ ಸಾಲ್ವ್ ಮಾಡಿ ಕೊಡ್ತೇನೆ. ಡೋಂಟ್ ವರಿ ಸುಂದರಕ್ಕ, ನಾಳೆ ಕೂಡ್ಲಿ. ಇವನೇ ನಿಲ್ಲಿಕ್ಕಾಗ್ತಿಲ್ಲ. ಇವನು ಆನ್ಸರ್ ಬೇಡ ಹೇಳಿ ಸಾಲ್ವ್ ಮಾಡ್ತಾನಂತೆ ಪ್ರಾಬ್ಲಮ್ನ. ಇವನೊಬ್ಬ ತಲೆ ಹರಟೆ. ಆಯ್ತು ಸೀನಣ್ಣ, ಈಗ ನಿನ್ನೆ ಕೇಳ್ತೀನಿ ಆನ್ಸರ್. ಒಂದು ವೇಳೆ ಬರಲಿಲ್ಲ ಅಂದ್ರೆ ಹೋಗಿ ಕೂಡೋಗಲ್ಲಿ ಹೋಗಿ. ಓಕೆ ಡನ್. ನೀ ಹೇಳಿ ಅಂದ್ರೆ ಅಲ್ಲೋಗಿ ಕೂಡ್ತೀನಿ ಸುಂದರಕ್ಕ. ಸರ್ ನಮಸ್ಕಾರ ಸರ್, ನಾ ಅಲ್ಲೋಗಿ ಕೂತಿರ್ತೀನಿ ರೀ ಸರ್. ದಯವಿಟ್ಟು ಮಾಡಿಸ್ರಿ ಸರ, ಅಲ್ಲೋಗಿ ಕೂತ್ಕೋರಿ. ನಮ್ಮ ಸುಂದರಿ ಯಾಕಂದ್ರೆ ಸುಮ್ಮನೆ ಅಂತಿಕೊಂಡ್ರಿ, ಗೆದ್ದೇ ಗೆಲ್ತಾಳ. ಸರ ನಮ್ಮ ಸೀನಣ್ಣ ಬಂದಾಗ ಅಷ್ಟು ಮುಖ ಕೆಟ್ಟ ಮಾಡ್ತಿರಲ್ರಿ. ನಿಮಗೆ ಎಷ್ಟು ಮಂದಿ ಅಣ್ಣ ತಮ್ಮರು? ನೀವು ಅಕ್ಕ ತಂಗಿರು ಅಣ್ಣ ತಮ್ಮರು ಯಾರು ಇಲ್ಲ ಏನ್ರಿ ನಿಮಗೆ? ಓಕೆ, ಕಾರ್ಯಕ್ರಮ ಮುಂದುವರ್ಸೋಣ ಸುಂದರಿ ಅವರೇ. ಇದ್ರ ದಾಡಿ ಹೊಡಿಲಿ ಏನಾಗ್ಯದ ಅನ್ಬೇಕು ಇದಕ್ಕೆ? ನಾ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ಯಾಕೆ? ಓ ಕಿಶೋರ್, ಸ್ವಲ್ಪ ಬನ್ನಿ ಇಲ್ಲಿ. ಹೇಳಿ ಸರ್, ಏನಿತ್ತು? ನೋಡಿ ಕಿಶೋರ್ ಅವರೇ, ಇಲ್ಲಿ ನಡೆದಿರೋದ್ರಲ್ಲಿ ಕೆಲವೊಂದನ್ನು ಎಡಿಟಿಂಗಲ್ಲಿ ಕಟ್ ಮಾಡಿಬಿಡಿ, ಓಕೆನಾ? ಓಕೆ ಸರ್. ಏನು ಗುಜು ಮಾತಾಡ್ತದೆ ಇದು? ಅವಾಗ ಕರೆದು ಯಾರನ್ನಾರ? ಏನ್ರಿ ಸರ್, ಏನೋ ಮಾತಾಡಕತ್ತಿರಲ್ರಿ ಅವ್ರ ಜೊತೆ? ಓ ಅದಾ, ಏನಿಲ್ಲ ಸುಂದರಿ ಅವರೇ, ಸ್ವಲ್ಪ ಕೆಲಸ ಇತ್ತು. ಇವಾಗಾದರೂ ಕಾರ್ಯಕ್ರಮ ಶುರು ಮಾಡೋಣ ಸುಂದರಿ ಅವರೇ? ಶುರು ಮಾಡ್ರಿ ಸರ, ಯಾರು ಬೇಡಂದಾರಿ? ಶುರು ಮಾಡ್ತೀನಿ ಅಂತೀರಿ, ಒಂದೇನ್ರ ಆತದ್ರಿ. ಶುರು ಮಾಡ್ತೀನಿ ಅಂತೀರಿ, ಮತ್ತೆ ಯಾರನ್ನಾರ ಕರಿತೀರಿ, ಗುಜು ಮಾತಾಡ್ತೀರಿ. ಶುರು ಮಾಡ್ರಿ. ಓಕೆ, ನಿಮ್ಮ 6ನೇ ಪ್ರಶ್ನೆ ಬಂತು ನೋಡಿ ಸುಂದರಿ ಅವರೇ. ಬಂತು ನೋಡಿ ಸುಂದರಿ ಅವರೇ ಅಂತಾನೆ ಎಲ್ಲಿ ಬರ್ತದನೇ? ಅದು ಕಂಪ್ಯೂಟರ್ನಾಗ ಇರ್ತದ. MBAದ ಲಾಂಗ್ ಫಾರ್ಮ್ ಹೇಳ್ರಿ ಸುಂದರಿ ಅವ್ರೆ. ಅಂದರೆ MBA ಅನ್ನುವುದರ ಪೂರ್ಣ ರೂಪ ಏನು ಅನ್ನೋದನ್ನು ಹೇಳಿ. MBA ರೀ ಸರ? ಅಲ್ರಿ ಸರ್, ನಾನು BA ಕೇಳೀನಿ. ನಮ್ಮೂರ ಕಡೆ ಎಲ್ಲ BAನೇ ಭಾಳ ಮಾಡ್ತಾರೆ. ಇದು MBA ಅಂದ್ರೆ ವಜ್ಜೋತದ ನೋಡ್ರಿ ನನಗೆ. ಅದು ಅಷ್ಟೊಂದು ಗೊತ್ತಿಲ್ಲರಿ ಸರ್ ನನಗೆ. ನೋಡಿ ಸುಂದರಿ ಅವರೇ, ಇನ್ನೂ 2 ಲೈಫ್ ಲೈನ್ ಇದೆ, ನಿಮಗೆ ಬೇಕಿದ್ರೆ ತಗೋಬಹುದು. ಹಾಂ, 2 ರೀ ಸರ್? 10 ಲೈಫ್ ಲೈನ್ ಅಂದಿದ್ರಿ, ಮತ್ತೆ ಈಗ 2ಕ್ಕೆ ಬಂದ್ರಲ್ರಿ? ನಾ ತಗೊಂಡಿದ್ದ 5 ಲೈಫ್ ಲೈನ್ ರೀ ಅಷ್ಟೇ. ಇಲ್ಲ ಸುಂದರಿ ಅವರೇ, ಹಾಗಿರಲ್ಲ. ಅದು 5 ಪ್ರಶ್ನೆ ಆಗುವವರೆಗೂ ಮಾತ್ರ 10 ಲೈಫ್ ಲೈನ್ ಇತ್ತು. ಇವಾಗ ಇನ್ನೂ 2 ಲೈಫ್ ಲೈನ್ ಮಾತ್ರ ಉಳಿದಿರೋದು. ಯಾಕಂದರೆ ನಿಮ್ಮ ಹತ್ರ 5 ಲಕ್ಷ ಇವಾಗ ನೆಟ್ ಅಮೌಂಟ್ ಇದೆಯಲ್ವಾ, ಹಾಗಾಗಿ 2 ಲೈಫ್ ಲೈನ್ ಮಾತ್ರ ಇದೆ. ಉಳಿದ ಆನ್ಸರ್ನ ನೀವೇ ಮಾಡಬೇಕಾಗುತ್ತೆ. ಡಿಸೈಡ್ ಮಾಡಿ, ಇಲ್ಲಾಂದರೆ ವಿಚಾರ ಮಾಡಿ ಹೇಳಿ ಸ್ವಲ್ಪ ಹೊತ್ತು. ಇಲ್ಲ ಅಂದರೆ ತಗೋಬೋದು ನೀವು ಲೈಫ್ ಲೈನ್ನ. ಇದೇನಾ ಇದು? ಮಾತಾಡ್ಬಿಟ್ಟು ಮಾತಾಡ್ತದೆ ನೋಡು. 2 ನಾಲಿಗೆ ಅದಾವ ಕಾಣಿಸುತ್ತೆ ಇದಕ್ಕೆ. ಅಲ್ಲ, ಮೊದಲಿಂದನೇ ಹೇಳ್ಕೊತ ಬಂದ 10 ಲೈಫ್ ಲೈನ್ ಅದಾವ, 10 ಲೈಫ್ ಲೈನ್ ಅಂತ. ಈಗ 5 ಲಕ್ಷ ಗೆದ್ದಗಳನ್ನ ಹೆಂಗೆ ಉಲ್ಟಾ ಹೊಡಿತಾ ನೋಡು. ಇಂಥವಿದ್ರೆ ಏನು ಮಾಡ್ಬೇಕಯ್ಯವ? ಯಾರಿಗೆ ಕೇಳಿ ಈಗ ಇದೇ ಸೀನಣ್ಣಗನೇ ಕೇಳಿಬಿಡ್ಲೇನು? ಒಂದು ಇಲ್ಲಿ ಸೀನಣ್ಣ ಕೇಳ್ತೀನಿ, ಇನ್ನೊಂದು ಪ್ರಿಯಾಗ ಫೋನ್ ಹಚ್ಚಿ ಕೇಳಿಬಿಡ್ತೀನಿ. ಯಾಕೆ ಆಗಲ್ಲ? ಈಗ 5 ಲಕ್ಷ ಅಂತ ಬಂದವಲ್ಲ, ಅಷ್ಟೇ ಸಾಕು. ಮನೆ ಬಂದಿತ್ತು, ಹೋದ್ರವಾಗಿತ್ತು. ಸರ, 2 ಲೈಫ್ ಲೈನ್ ಹೆಂಗವ ರೀ? 2 ಫೋನ್ ಹಚ್ಚಿ ಕೇಳ್ಬೇಕಾ? ನಾ ಒಂದು ಇಲ್ಲಿ ಆಡಿಯನ್ಸ್ ಪೋಲ ಏನು ಅಂತಿರಲ್ರಿ, ಇಲ್ಲಿ ಕೂತರ್ನ ಕೇಳೋದು, ಅದನ್ನು ಕೇಳ್ಬೇಕಾದ್ರೆ ನಡೀತದೇನ್ರಿ? ಅದನ್ನು ಕೇಳಿದ್ರೆ? ಹಾಂ ಕೇಳ್ಬೋದು ಸುಂದರಿ ಅವರೇ. ಒಂದು ಕಾಲ್ ಮಾಡ್ಬೋದು, ಒಂದು ಇಲ್ಲಿ ಕೇಳ್ಬೋದು, ನಿಮ್ಮ ಇಷ್ಟ. ಹಾಂ ರೀ ಸರ್, ನಾ ಇಲ್ಲೇ ಕೇಳ್ತೀನಿ ರೀ ಸೀನಣ್ಣಗನೇ. ಹಾಂ ಕೇಳಿ. ಸೀನಣ್ಣ, ಏನು ಗೊತ್ತದ ನಿನಗೆ MBA ಲಾಂಗ್ ಫಾರ್ಮ್ ಏನು? MBA ಲಾಂಗ್ ಫಾರ್ಮಾ ಸುಂದರೇಕ? ನನಗೆ ಗೊತ್ತು, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ಹಾಂ, ಅದೇ ನೋಡ್ರಿ ಸರ್. ನೀವು ಹೇಳ್ರಿ ಸುಂದರಿ ಅವರೇ, ಅದು ಏನು ಅಂತ?
ಅದು ರೀ ಯಾಕ್ರಿ ಸರ ಅವ್ರು ಹೇಳಿದ್ ನಿಮಗೂ ಕೇಳಿಸದಲ್ರಿ ನಡೆಯಂಗಿಲ್ಲೇನ್ರಿ ನಾನು ಹೇಳಬೇಕೇನ್ರಿ? ಹಂಗಿರಲ್ಲ ಸುಂದ್ರಿ ಅವರೇ, ರೂಲ್ಸ್ ಇರುತ್ತೆ ಕೆಲವೊಂದು, ನೀವು ಹೇಳಿಯಲ್ಲ. ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ನೋಡ್ರಿ. ಇವರು ಇಂಗ್ಲೀಷು ಅರ್ಧಂಬರ್ಧ ಸ್ಕೂಲ್ ಕಲ್ತವ್ರನ್ನ ತಂದು ಕೂಡಿಸ್ಬಿಡ್ತಾರೆ ಇಲ್ಲಿ, ನನ್ನ ತಲೆ ತಿಂತಾರಷ್ಟೇ. ಏನು ವಿಚಾರ ಮಾಡ್ತೀರಿ ಸರ? ಕರೆಕ್ಟ್ ಅದ ಇಲ್ರಿ ಆನ್ಸರ್? ಮೊದಲೇ ಅವನ ಮೇಲೆ ನಂಬಿಕೆ ಇಲ್ರಿ ನನಗೆ. ಕರೆಕ್ಟ್ ಆದ್ರಿ? ನಿಮ್ಮ ಉತ್ತರ ಸರಿಯಾಗಿದೆ ಸುಂದ್ರಿ ಅವರೇ. ಹಾಂ ಕರೆಕ್ಟ್ ಅದ ರೀ ಸರ. ಥ್ಯಾಂಕ್ಸ್ ರೀ ಶೀನಣ್ಣ, ಥ್ಯಾಂಕ್ ಯು ಸೋ ಮಚ್ ಪಾ. ಏನು ಶೀನಣ್ಣ ನಿನ್ನ ತಲೆ ಕುಡ್ದಾಗನೇ ಓಡ್ತದ ಏನು? ಮಾನಿ ಕೇಳಿದ್ರೆ ಏನೋ ಹುಚ್ಚುತ್ತಾಕಾರ ಮಾತಾಡಿದಿ, ಇವತ್ತು ಏನರ ಹಂಗೆ ಅಂತಿ ಅಂತ ಮಾಡಿದ್ರ ಯಪ್ಪ ದೇವ್ರೇ, ಥ್ಯಾಂಕ್ ಗಾಡ್ ಶೀನಣ್ಣ, ಥ್ಯಾಂಕ್ಸ್ ಅಪ್ಪ. ಸುಂದರಕನ್ನ ಹೇಳೇನಿಲ್ಲ, ನಮ್ಮ ಪರಮಾತ್ಮ ಹೊಟ್ಟೆಗೆ ಹೋದ್ರೆ ನಾವು ಫುಲ್ ರೆಡಿ ಆ್ಯಂಡ್ ಸ್ಟಡಿ ಇರ್ತೀವಿ. ನಮಗೇನು ಕೇಳಿದ್ರು ನಾವು ನೇರವಾಗಿ ಕರೆಕ್ಟಾಗಿ ಮಾತಾಡ್ತೀವಿ, ಆನ್ಸರ್ ಮಾತ್ರ ಪರ್ಫೆಕ್ಟ್ ಬರ್ತಾವೆ ನಮಗೆ. ಆದ್ರೆ ನಮ್ಮ ಪರಮಾತ್ಮ ಹೊಟ್ಟೆ ಹೋಗ್ಲಾರ್ದಾಗ ಕೇಳಿದ್ರೆ ನಾವು ತದ್ರ ಬದ್ರ ಮಾಡ್ತೀವಿ ನೋಡುವ ಸುಂದರಕ್ಕ. ಗೆದ್ದಿಲ್ಲ ನಮ್ಮ ಸುಂದರಕ್ಕ ಗೆದ್ದು. ಗುಡ್ ಗುಡ್ ಗುಡ್. ಸರ ಇದೇ ಖುಷಿಯಾಗ ಇನ್ನೊಂದು ಪ್ರಶ್ನೆನೂ ಕೇಳೇ ಬಿಡ್ರಿ, ಮಾತು ಕಟ್ಟಿಬೇಡ್ರಿ ಸರ ಪ್ಲೀಸ್, ನನಗೆ ಭಾಳ ಖುಷಿ ಆಗ್ಲಿಕತ್ತದ್ರಿ. ಓಹೋ, ಏನು ದೊಡ್ಡ ಬಾರಿ ತಾನೇ ಆನ್ಸರ್ ಮಾಡಿದವ್ರ ಥರ ಆಡ್ತಾಳೆ. ಆಯಿತು ಸುಂದರಿಯರೇ, ಕೇಳೋಣ ನೆಕ್ಸ್ಟ್ ಪ್ರಶ್ನೆನ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಇವಾಗ? 7 ಲಕ್ಷ ರೂಪಾಯಿಗಳನ್ನ ಗೆದ್ದಿದ್ದೀರಾ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕತ್ತದ್ರಿ ಸರ. ನನ್ನ ಹಿಡಿಯೋರು ಯಾರಿಲ್ಲ, ಅಷ್ಟು ಖುಷಿ ಆಗ್ಲಿಕತ್ತದ ನೋಡ್ರಿ. ಓಕೆ, ನಿಮ್ಮ 7ನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಸುಂದರಿಯವರೇ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಯವ್ವ ಇದೂ ಬರಂಗಿಲ್ಲಲ್ಲ ಯವ್ವ ನನಗೆ. ಏನು ಮಾಡ್ಲಪ್ಪ, ಇನ್ನು ಒಂದೇ ಲೈಫ್ ಲೈನ್ ಅದನ ಈಗ. ಏನೂ ಬರಲಿಲ್ಲ ಅಂದ್ರು ಹಂಗೋ ಹಿಂಗೋ ಹೆಂಗೋ ಮಾಡಿ 7 ಪ್ರಶ್ನೆ ತನಕ ಬಂದೀನಿ. ಇನ್ನು ಮುಂದೆ ಇಲ್ಲಿಗೆ ಹೋಗಂಗೆ ಕಾಣ್ತೀನಿ. ಏನು ವಿಚಾರ ಮಾಡ್ತಾ ಇದ್ದೀರಾ ಸುಂದರಿಯವರೇ? ಇದು ಆನ್ಸರ್ ಗೊತ್ತಾ ನಿಮಗೆ? ಗೊತ್ತಿದ್ರೆ ಹೇಳ್ಬೋದು, ಇಲ್ಲಾಂದರೆ ಇನ್ನೂ ಒಂದು ಮಾತ್ರ ಲೈಫ್ ಲೈನ್ ಇರೋದು, ಅದನ್ನು ಯೂಸ್ ಮಾಡ್ತಿದ್ರೆ ಮಾಡ್ಬೋದು. ಅದೇ ವಿಚಾರ ಮಾಡ್ಲಿಕತ್ತೀನಿ ರೀ ಸರ. ನಮ್ಗೆ ಅಷ್ಟೊಂದು ಬರಂಗಿಲ್ರಿ, ನಾವು ಜಾಸ್ತಿ ಸಾಲಿ ಕಲ್ತಿಲ್ಲಲ್ರಿ. ಇನ್ನೊಂದು ನಂಬರ್ ಅದಲ್ರಿ ಸರ, ಪ್ರಿಯಾ ಅಂತೇಳಿ, ಆ ನಂಬರಿಗೆ ಒಂದು ಹಚ್ಚಿಬಿಡ್ರಿ, ಲಾಸ್ಟ್ ರೀ, ಮುಗೀತು. ಓಕೆ, ಪ್ರಿಯಾ ಅವರಿಗೆ ಕಾಲ್ ಕನೆಕ್ಟ್ ಮಾಡಿಕೊಡಿ. ಹಲೋ, ಯಾರು ಮಾತಾಡ್ತಿರೋದು? ಹಲೋ ಪ್ರಿಯಾ ಅವರೇ, ನಮಸ್ಕಾರ. ನಾವು ಲಕ್ಷಾಧಿಪತಿಯಿಂದ ಮಾತಾಡ್ತಿರೋದು. ಓ ನಮಸ್ಕಾರ, ಹೇಳಿ ಸರ್. ಅದೇ ನಮ್ಮಲ್ಲಿ ಸುಂದರಿ ಅವರು ಲಕ್ಷಾಧಿಪತಿಯಲ್ಲಿ ಕೂತ್ಕೊಂಡಿದ್ದಾರಲ್ವಾ, ಅವರು ಒಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದ್ದು. ಅವ್ರು ಮಾತಾಡ್ತಾರೆ ನೋಡಿ. ಹಾಂ ಕೊಡಿ ಸರ್. ಪ್ರಿಯಾ, ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರಾಗಿದ್ರು ಹೇಳ ಗೊತ್ತಿದ್ರಾ? ಆನ್ಸರ್ ಹೇಳ್ಬೇಕಾ? ಇವಾಗ ಎಲ್ಲರೂ ಚೆನ್ನಾಗಿದ್ದೀವಿ ಸುಂದ್ರಿ, ಅತ್ತೆ ಮಾವ ನಾನು ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಸಂಸಾರನ ಹಾಳು ಮಾಡಿ ನನ್ನೇ ಉತ್ತರ ಕೇಳ್ತೀಯ ಇವಾಗ? ನಂಗೆ ಉತ್ತರ ಗೊತ್ತು, ಬಟ್ ನಾನು ಹೇಳಲ್ಲ ನಿನಗೆ. ಅಲ್ಲ ಎಷ್ಟರ ಸೊಕ್ಕಿರ್ಬೇಕು ಬೈಕಿಗೆ. ಗೊತ್ತಿಲ್ಲ. ಆಯ್ತು ಹೇಳ್ರಿ, ಕಟ್ ಮಾಡು. ಏನಾಯ್ತು ಸುಂದರಿ ಅವರೇ, ಆನ್ಸರ್ ಹೇಳ್ತೀರಾ? ಆಕೆಗೂ ಗೊತ್ತಿಲ್ಲ ಅಂತ್ರಿ ಸರ. ಈಗ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ರೀ ಸರ. ಲೈಫ್ ಲೈನನ್ನು ಮುಗಿದು ಏನ್ರಿ? ಹಾಂ ಮುಗೀತು ಸುಂದರಿ ಅವರೇ, ಎಲ್ಲನೂ ಮುಗೀತು. ನೀವೇ ಹೇಳ್ಬೇಕು ಇವಾಗ. ವಿಚಾರ ಮಾಡಿಬಿಟ್ಟು ಹೇಳಿ, ಇನ್ನೂ 5 ಮಿನಿಟ್ಸ್ ಟೈಮ್ ಇದೆ. ಇಲ್ಲ ಹೇಳ್ರಿ ಸರ, ಗೊತ್ತಿಲ್ರಿ, ನನಗಷ್ಟು ತಲೆ ಓಡಂಗಿಲ್ರಿ. ಮುಗಿಸ್ಬಿಡ್ರಿ ಸರ್ ಇಲ್ಲಿಗೆ. ಏನೋ ಅಂತಾರಲ್ರಿ, ಅದನ್ನು ನಡುವ ಬಿಡ್ತೀರೇನೋ ಅನ್ನೋದಕ್ಕೇನೋ ಅಂತೀರಲ್ರಿ ನೀವು, ಅದನ್ನು ಮಾಡಿಬಿಡ್ರಿ. ಬಿಟ್ಟು ಬಿಡ್ತೀನಿ ರೀ ಸರ್, ನಾನು ಇಲ್ಲಿಗೆ ಸಾಕ್ರಿ ನನಗೆ. ಓ, ಕ್ವಿಟ್ ಮಾಡ್ತೀರಾ? ಹಾಂ ರೀ, ಅದೇ ರೀ. ಓಕೆ, ಸುಂದರಿ ಅವರು ಇವಾಗ ಇಲ್ಲಿಗೆ ಕ್ವಿಟ್ ಮಾಡ್ತಾ ಇದ್ದಾರೆ. ಸುಂದರಿ ಅವರೇ, ನಿಮ್ಮ ಹತ್ರ ಇದೆ 8 ಲಕ್ಷ ರೂಪಾಯಿಗಳು. 8 ಲಕ್ಷ ಅಲ್ರಿ ಸರ, 6 ಲಕ್ಷ ನಾ ಗೆದ್ದಿದ್ರಿ, ಅವ್ರು 1 ಲಕ್ಷ ಕೊಟ್ಟಿದ್ರಿ, 7 ಲಕ್ಷ ಅವ ರೀ. ನಿಮ್ಮದು 7 ಲಕ್ಷ ಪ್ಲಸ್ ನಮ್ಮ ಚಾನಲಿಂದ 1 ಲಕ್ಷ ಕೊಡ್ತಾ ಇದ್ವಿ. ಟೋಟಲಿ 8 ಲಕ್ಷ ತಗೊಂಡು ಹೋಗ್ತಾ ಇದ್ದೀರಾ ಸುಂದರಿ ಅವರೇ ನೀವು. ಹೌದ್ರಿ, ಥ್ಯಾಂಕ್ಸ್ ರೀ ಸರ, ಥ್ಯಾಂಕ್ ಯು ಸೋ ಮಚ್ ರೀ. ನಾನು ಇಲ್ಲಿ ತನಕ ಕರೆಸಿ ನನಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಚಾನಲ್ಗೆ ಧನ್ಯವಾದ ಹೇಳ್ತೀನಿ ರೀ ಸರ. ನನಗೇನೂ ಗೊತ್ತಿದ್ದಿಲ್ಲ ರೀ, ಅಷ್ಟೊಂದು ಕಲ್ತಿಲ್ಲ ಅಂತ ಹೇಳಿದ್ರು ಸಹಿತ ನಾನು ಕರ್ಕೊಂಡು ಬಂದು ಇಲ್ಲಿ ತನಕ ಕೂಡಿಸಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ನೋಡ್ರಿ ಸರ ನಾನು. ಓಕೆ, ನೀವು ಚೆನ್ನಾಗಿ ಆಟ ಆಡಿದ್ದೀರಾ ಸುಂದರಿ ಅವರೇ. ನಿಮ್ಮ ಪರಿಶ್ರಮದಿಂದನೇ ನೀವು ಗೆದ್ದಿರೋದು. ದೊಡ್ಡ ಮಾತು ರೀ ಸರ, ನನ್ನ ಪರಿಶ್ರಮ ಏನೂ ಇಲ್ಲರಿ ಇದ್ರಾಗ. ಆಯ್ತು ರೀ ಸರ, ಧನ್ಯವಾದಗಳು ರೀ ನಿಮಗೆ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇಲ್ಲಿಗೆ ಈ ಲಕ್ಷಾಧಿಪತಿ ವಿಡಿಯೋನ ಮುಗಿಸೋಣಂತ್ರಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರೋಣಂತ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.